ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತಮ್ನೈಲ್ ನೋಡೇ ನಿಮಗೆ ಗೊತ್ತಾಗ್ತಾ ಇದೆ. ಏನಪ್ಪ ಅಂದರೆ ಹೊಸ ಯೂಟ್ಯೂಬರ್ಸು ತಲೆ ಕೆಡಿಸ್ಕೊಂಡು ಹೋಗ್ತಾವ್ರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಅವರ ತಲೆ ಏನಕ್ಕೆ ಕೆಟ್ಟು ಹೋಗ್ತಾ ಇದೆ? ಬನ್ನಿ ಹೇಳ್ತೀವಿ. ಈಗ ನಾವು ಹೊಸ ಯೂಟ್ಯೂಬರ್ ಆಗಿದ್ದೀವಿ. ಈಗ ನಾವೇನು ಮಾಡ್ತೀವಿ, ಕೆಲವು ಹಳಬರ ವಿಡಿಯೋಗಳನ್ನು ನೋಡೋಕ್ಕೆ ಹೋಗ್ತೀವಿ. ಆಗ ನಮಗೆ ಸಿಗುತ್ತೆ ಕೆಲವೊಂದು ವಿಷಯಗಳು. ಅವರು ಹಾಕಿರ್ತಾರೆ, ಏನಂತ ಹಾಕಿರ್ತಾರೆ, ಈ 5 ಸ್ಟೆಪ್ಪನ್ನು ನೀವು ಯೂಟ್ಯೂಬರ್ ಆದಮೇಲೆ ಫಾಲೋ ಮಾಡಲೇಬೇಕು. ಯಾವುದಪ್ಪ 5 ಸ್ಟೆಪ್ಪು ನಾವು ತಿಳ್ಕೊಂಬಿಡೋಣ ಅಂತ ಹೋಗಿದ್ರೆ ಅಲ್ಲಿ ಅವರು ಹೇಳ್ತಾರೆ, ಡಿಸ್ಕ್ರಿಪ್ಷನ್, ಪಬ್ಲಿಕ್, ಲೊಕೇಶನ್, ಟೈಟಲ್ ಮತ್ತು ತಮ್ನೈಲ್ ಇದು ಕರೆಕ್ಟಾಗಿ ಹಾಕಿರಬೇಕು. ಇದು ಬೇಸಿಕ್ ಥಿಂಗ್ಸ್ ಎಲ್ಲ ಆಗ ಜಸ್ಟ್ ಬರೋ ಯೂಟ್ಯೂಬರ್ಗೂ ಗೊತ್ತಿರುತ್ತೆ, ಮತ್ತು ಈ ಹಳಬರು ಯೂಟ್ಯೂಬರ್ಗೂ ಗೊತ್ತಿರುತ್ತೆ. ಏನೋ ಭಯಂಕರ ಸ್ಟೆಪ್ಸು ಅಂತ ನಾವು ಓಪನ್ ಮಾಡಿ ನೋಡೋಕ್ಕೆ ಹೋಗ್ತೀವಿ. ಇದನ್ನು ನೋಡಿದ್ಮೇಲೆ ತಲೆ ಕೆಟ್ಟೋಗೋದೇ ಗ್ಯಾರಂಟಿ. ಏಕೆಂದರೆ ಗೊತ್ತಿರೋ ವಿಷಯನೇ ಏನೋ ಗೊತ್ತಿಲ್ಲದಿರೋದು ಹೇಳ್ತಾರೆ ಅಂತ ನಾವು ಹೋಗಿರ್ತೀವಿ. ಈ ಥರ ಆಗುತ್ತೆ. ಇನ್ನೊಂದು ವಿಷಯ, ಇನ್ನೊಬ್ಬರು ತಿಕ್ಲು ಪುಕ್ಲು ಥರ. ಏನಪ್ಪ ಅದು ಅಂದರೆ 158 ವರ್ಷದ ಹಿಂದಿನ ವಿಡಿಯೋ, ಅದನ್ನು ಹಾಕಿದ್ದಕ್ಕೆ ನನಗೆ 2 ಲಕ್ಷ ಬಂದ್ಬಿಡ್ತು ಅಂತ ಹೇಳ್ತಾರೆ. ಆಗ ನಮಗನ್ಸುತ್ತೆ 2 ಲಕ್ಷ ಬಂದ್ಬಿಡ್ತಾ, ಅದೆಂಥ ವಿಡಿಯೋ, ಸರಿ ನಾನು ನೋಡಬೇಕಿವಾಗ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡ್ತೀವಿ. ಅವರು ಅದನ್ನೇ ಹೇಳಿರ್ತಾರೆ, 158 ವರ್ಷದ ವಿಡಿಯೋ, ಇದನ್ನು ನಾನು ನಿಮಗೆ ತಿಳಿಸ್ಬೇಕು, ನೀವು ನೋಡಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ, ನನಗೆ ಇದರಲ್ಲಿ 2 ಲಕ್ಷ ರೂಪಾಯಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ಇದನ್ನು ತಲೆ ಕೆಟ್ಟಿರೋ ವಿಷಯನೇ ತಾನೇ, ತಲೆ ಕೆಡಿಸ್ಕೊಳ್ಳೋ ವಿಷಯನೇ ತಾನೇ. ಹೇಳಂಗಿದ್ರೆ ಒಂದೇ ವಿಡಿಯೋದಲ್ಲಿ ಹೇಳ್ಬೋದಾಗಿತ್ತು. ಆಡಲ್ಲ. ಇನ್ನೊಂದು, ಚಿಕ್ಕಪ್ಪನ ಮಗ ಕೂತ್ಕೊಂಡು ಹೇಗೆ ವಿಡಿಯೋಗಳನ್ನ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಚಿಕ್ಕಪ್ಪನ ಮಗ ಹೇಳ್ತಾರೆ, ಹೊಸ ಕಂಟೆಂಟು, ನಿಮ್ಮದೇ ಓನ್ ಕಂಟೆಂಟ್ ಇರೋ ವಿಡಿಯೋಗಳನ್ನು ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ ಮಗನೇ ಅಂತ ಕೇಳ್ತಾರೆ. ಇಲ್ಲ ಅಂದರೆ ನಿಮ್ಮ ವಿಡಿಯೋ ಓಡಲ್ಲ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಬೇಕಾ, ನಮಗೆ ಮೆಸೇಜ್ ಮಾಡಿ, ನಾವು ಹೇಳಬೇಕು ಅಂದರೆ ಅದಕ್ಕೆ ಸ್ವಲ್ಪ ಫೀಸ್ ಆಗುತ್ತೆ, ಬರೀ ಫೀಸ್ ಆಗುತ್ತೆ. ಈ ಥರ ಹೇಳಿದಾಗ ನಮಗೆ ತಲೆ ಡಬಲ್ ಕೆಟ್ಟೋಗ್ಬಿಡುತ್ತೆ. ಸರಿ, ನೆಕ್ಸ್ಟು ಇನ್ನೊಬ್ಬರು, ಅವರೂ ಸಹ ದೊಡ್ಡ ಯೂಟ್ಯೂಬರೇ, ಹೇಳ್ತಾರೆ, YT ಒಂದು ಅಪ್ಡೇಟನ್ನು ಕೊಟ್ಬಿಟ್ಟಿದೆ. ಏನಪ್ಪ ಅಪ್ಡೇಟ್ ಕೊಟ್ಬಿಟ್ಟಿದೆ? ಏನಾಗ್ಬಿಡುತ್ತಪ್ಪ, ನಮ್ಮ ವಿಡಿಯೋಗಳೆಲ್ಲ ಡಿಲೀಟ್ ಆಗಿಬಿಡುತ್ತಾ ಏನು ಅಂತ ವಿಡಿಯೋನ ತೆಗೆದು ಓಪನ್ ಮಾಡಿದ್ರೆ, ಇಲ್ಲ ಗೈಸ್, ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ, ಡೋಂಟ್ ವೆರಿ, ನೀವು ವಿಡಿಯೋಗಳನ್ನ ಹಾಕಿ ಗೈಸ್, ನಾನಿದ್ದೀನಿ ಗೈಸ್, ಹಾಕಿ ನೀವು ಅಂತ ಹೇಳ್ತಾರೆ. ಇವನ್ನೆಲ್ಲ ನೋಡಿದ್ರೆ ಹೊಸಬ್ರು ಯೂಟ್ಯೂಬ್ ಮಾಡೋಕ್ಕೆ ನಿಂತ್ಕೊಳ್ಳೋಕ್ಕಾಗುತ್ತಾ? ಅವ್ರ ತಲೆ ಕೆಟ್ಟು ಅಲ್ಲಿಂದ ಪಲಾಯನ ಮಾಡೋದು ಗ್ಯಾರಂಟಿ. ತಲೆ ಕೆಟ್ಟು ಹೋಗೋದಂತೂ ಗ್ಯಾರಂಟಿ. ಅಂದರೆ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಅವರ ಯೂಟ್ಯೂಬು ತಮ್ನೈಲ್ ನೋಡಿ ನೀವು ಹೆದರ್ಕೋಬೇಡಿ. ನಾವು ಹೊಸಬ್ರು ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗೋಣ. ಅವ್ರದ್ದು ಏನು ಹೊಸ ವಿಷಯ ಇರುತ್ತೋ ಅದನ್ನು ತಗೊಳ್ಳೋಣ, ಏನು ತಿಳ್ಕೊಬೇಕೋ ಅದನ್ನು ತಿಳ್ಕೊಳ್ಳೋಣ, ಬೇಡದೇ ಇರೋದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯೂಟ್ಯೂಬ್ ಬಿಟ್ಟು ನಾವು ಹೋಗೋದು ಬೇಡ. ಅವರಿಂದನೂ ಪಾಠ ಕಲ್ತ್ಕೊಳ್ಳೋಣ. ನಾವು ಸಹ ಸ್ವಲ್ಪ ಟ್ರೈ ಮಾಡಿ ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ದುಡ್ಡು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಹೆಸರಂತೂ ಮಾಡೋಣ. ನಮಸ್ತೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ, ಹೊಸ ವಿಡಿಯೋದೊಂದಿಗೆ. ನಮಸ್ತೆ.